ನನಗೆ ಬಹಳ ದಿನಗಳಿಂದ ಒಂದು ಪ್ರಶ್ನೆ ಕಾಡುತ್ತಿದೆ. ಅದು ಏನೆಂದರೆ, ನಾನು ಯಾರು? ಇದು ವಿಷಯ ಯೂಟ್ಯೂಬಲ್ಲಿ ಚರ್ಚೆ ಮಾಡೋದಲ್ಲ. ದಾಡ್ತಾ ಇದೆ, ಯಾವುದು ಸತ್ಯ, ಯಾವುದು ಸುಳ್ಳು. ನಮಸ್ಕಾರ ಸ್ನೇಹಿತರೆ. ತುಂಬ ದಿನಗಳಿಂದ ಒಬ್ಬರು ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ. ಸತ್ಯ ತಿಳಿಸುವ ಗುರುಗಳಿಗೆ ನಮಸ್ಕಾರ. ನನಗೆ ಬಹಳ ದಿನಗಳಿಂದ ಒಂದು ಪ್ರಶ್ನೆ ಕಾಡುತ್ತಿದೆ. ಅದು ಏನೆಂದರೆ, ನಾನು ಯಾರು? ನನ್ನ ಅಸ್ತಿತ್ವ ಏನು? ನಾನು ಸಾಗುತ್ತಿರುವ ದಾರಿ ಯಾವುದು? ದಯಮಾಡಿ ಇದರ ಬಗ್ಗೆ ತಿಳಿಸಿಕೊಡಿ ಗುರುಗಳೇ ಅಂತ ಕೇಳಿದ್ದಾರೆ. ಇದು ವಿಷಯ ಯೂಟ್ಯೂಬಲ್ಲಿ ಚರ್ಚೆ ಮಾಡೋದಲ್ಲ. ಇದೇನಿದ್ರೂ ಆಶ್ರಮಗಳಲ್ಲಿ ಇದ್ದಾಗ ಸತ್ಸಂಗ ಮಾಡಿ ಭಜನೆ ಮಾಡಿ ಅಲ್ಲಿ ಕೇಳತಕ್ಕಂಥ ಪ್ರಶ್ನೆ. ಯೂಟ್ಯೂಬಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಯಾರು ನೋಡಲ್ಲ, ತಿಳ್ಕೊಳಕ್ಕೆ ಹೋಗಲ್ಲ. ಆದರೂ ಪಾಪ ನೀವು ಪದೇ ಪದೇ ಕೇಳಿದರೆ ಹೇಳ್ತೀನಿ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡಿಕೊಂಡ್ರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಈಗಿನ ಕಾಲಘಟ್ಟದಲ್ಲಿ ಎಲ್ಲರ ಮನಸ್ಸುಗಳು ತುಂಬ ಗೊಂದಲದಲ್ಲಿದೆ. ನಂಬಿಕೆಗಳ ನಡುವೆ ತುಂಬ ಒದ್ದಾಡ್ತಾ ಇದೆ. ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನತಕ್ಕಂಥದ್ದೇ ಅರ್ಥ ಆಗ್ತಾ ಇಲ್ಲ. ಕೆಲವು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಬಿಡಪ್ಪ, ಬ್ಲೈಂಡಾಗೆ ಹೋಗ್ತಾ ಇರೋಣ ಅಂತ ಫಾಲೋ ಮಾಡ್ತಾ ಇರ್ತಾರೆ. ದೇ ಸಿಂಪ್ಲಿ ಫಾಲೋಯಿಂಗ್ ವಿತೌಟ್ ನೋಯಿಂಗ್, ಸತ್ಯದ ಅರಿವಿಲ್ಲದೆ. ಈಗ ಈ ಪ್ರಶ್ನೆಗೆ ಬರೋಣ. ಇದಕ್ಕೆ ಒಂದು ವರ್ಕ್ಶಾಪ್ ಮಾಡಬೇಕು. ನೀವು ತಿಳ್ಕೋಬೇಕು ಅಂದರೆ, ಮದುವೆ ಆಗಿದ್ರೆ ಹೆಂಡತಿ ಮುಂದ್ಗಡೆ ಕುಡಿಸ್ಕೊಳ್ಳಿ. ಮದುವೆ ಆಗಿಲ್ಲ ಅಂದರೆ ಅಪ್ಪನೋ ಅಮ್ಮನೋ ಯಾರೋ ಫ್ರೆಂಡೋ ಕುಳಿತುಕೊಳ್ಳಿ. ಮುಂದೆ ಆರಾಮಾಗಿ ಮುಂದೆ ಕುಳಿತುಕೊಂಡು ಪ್ರಶ್ನೆ ಕೇಳ್ತಾ ಹೋಗಿ. ವೆರಿ ಸಿಂಪಲ್. ಏನಪ್ಪ ಅಂದರೆ, ಹೂ ಆರ್ ಯು? ನೀನು ಯಾರು ಅಂತ ಕೇಳಿ. ಆಗ ಅವನ ಹೆಸರು ಹೇಳ್ತಾನೆ, ನಾನು ಅಭಿಷೇಕ್. ನೆಕ್ಸ್ಟ್ ಕ್ವಶನ್, ಹೂ ಆರ್ ಯು? ಆನ್ಸರ್ ರಿಪೀಟ್ ಆಗಂಗಿಲ್ಲ, ಹೊಸದು ಹೇಳ್ತಾ ಹೋಗಬೇಕು. ಅವನ ಹೆಸರು ಹೇಳ್ತಾನೆ, ಅವನ ಅಪ್ಪನ ಹೆಸರು ಹೇಳ್ತಾನೆ, ಅವನ ಜಾತಿ ಹೇಳ್ತಾನೆ, ಅವನ ಧರ್ಮ ಹೇಳ್ತಾನೆ, ಅವನು ಯಾವ ದೇಶದನು ಅಂತ ಹೇಳ್ತಾನೆ, ಅವ್ನು ಮಾಡೋ ಕೆಲಸದ ಬಗ್ಗೆ ಹೇಳ್ತಾನೆ. ಹೀಗೆ ಹೇಳ್ತಾ ಹೋಗ್ತಾನೆ. ಕ್ವಶನ್ ಕೇಳ್ತಾನೆ ಹೋಗಲಿ. ಹೂ ಆರ್ ಯು? ಹೂ ಆರ್ ಯು? ನೀನು ಯಾರು? ನೀನು ಯಾರು ಅಂತ ಕೇಳ್ತಾ ಹೋದಾಗ ಒಂದು 2-3 ನಿಮಿಷ ಆದಮೇಲೆ ಉತ್ತರನೇ ಕೊಡೋಕ್ಕಾಗಲ್ಲ. ನೀನು ಯಾರು? ಮುಗ್ದೋಯ್ತು ಅಂದಲ್ಲ, ಐಡೆಂಟಿಫಿಕೇಶನ್ಸ್ ಎಲ್ಲ ಮುಗ್ದೋಯ್ತು. ನಾನು ಗಂಡಸು, ನಾನು ಹೆಂಗಸು, ನಾನು ಇದು, ನಾನು ಆ ಜಾತಿ ಎಲ್ಲ ಹೇಳಾಗೋಯ್ತು. ವಾಟ್ ನೆಕ್ಸ್ಟ್? ಹೂ ಆರ್ ಯು? ಉತ್ತರ ಸಿಗಲ್ಲ ನೋಡಿ. ಅದೇ ಉತ್ತರ. ನೀನು ಯಾರು ಗೊತ್ತಿಲ್ಲ. ಎಷ್ಟೊಂದು ಸರಳವಾಗಿದೆ ಅಂದರೆ ಜೀವನ. ನಾವು ಈ ಥರ ಕ್ವಶನ್ ಹಾಕೊಂಡೇ ಇಲ್ಲ. ನೀನು ಯಾರು? ಯಾರಿಗೂ ಗೊತ್ತಿಲ್ಲ. ಕೇವಲ ಕೆಲವು ಕಪೋಲ ಕಲ್ಪಿತ ಕಥೆಗಳನ್ನು ಉಪಯೋಗಿಸಿ ನೀನು ಆತ್ಮ, ಪರಮಾತ್ಮ, ಅದು ಇದು ಅಂತ ಕತೆ ಹೇಳ್ತಾ ಹೋಗ್ತಾರೆ. ರೀಸೆಂಟಾಗಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಡಾಕ್ಟರ್ ಮಾಲತಿ ಅಂತ ಅವ್ರು ಹೇಳ್ತಾ ಇದ್ರು. ರಿಸರ್ಚ್ ಮಾಡಿರ್ತಕ್ಕಂಥದ್ದು. ಅವರು ಸೈಂಟಿಸ್ಟು. ಅವರು ಹೇಳ್ತಾ ಇದ್ರು, ನಾವೆಲ್ಲರೂ ಕೂಡ ಬಂದಿರೋದು ಸೌತ್ ಆಫ್ರಿಕಾದಿಂದ, ಕಾಡಿಂದ. 2 ಲಕ್ಷಗಳ ವರ್ಷಗಳ ಹಿಂದೆ ಮನುಷ್ಯನ ಎವಲ್ಯೂಷನ್ ಹೇಗಾಯಿತು ಅಂತ ಚಿಂಪಾಂಜಿಯಿಂದ ಆಗಿ ಈಗ ನಮ್ಮ DNA, ವರ್ಣತಂತುಗಳು, ಜೀನ್ಸ್ಗಳೆಲ್ಲ ಹೇಗಿದೆ ಅದನ್ನೆಲ್ಲ ತುಂಬ ಸ್ಟಡೀಸ್ ಮಾಡಿದ್ದಾರೆ. ಅಲ್ಲಿಂದ ಬಂದಿರೋದು. ಏಷ್ಯಾ ಖಂಡದ ಕಡೆ ಅಷ್ಟು ಜನ ಬಂದರು, ಆ ಕಡೆ ಹೋದರು. ಅಮೇರಿಕಾದಲ್ಲಿ ಡೆವಲಪ್ ಆಗಿರ್ತಕ್ಕಂಥದ್ದು ಕೇವಲ 30,000 ವರ್ಷಗಳ ಹಿಂದೆ ಜನಗಳು. ಅಲ್ಲಿ ಹೇಗೆ ಬದಲಾವಣೆ ಆಯಿತು, ಸ್ಕಿನ್ ಕಲರ್ ಹೇಗೆ ಚೇಂಜ್ ಆಯಿತು, ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಮ್ಮ ಭಾರತ ದೇಶಕ್ಕೆ ಬಂದದ್ದು ಕೇವಲ 15,000 ವರ್ಷಗಳ ಹಿಂದೆ. ಎವಲ್ಯೂಷನ್ ಹೇಗಾಯಿತು ಅಂತ, ಪ್ರಾಣಿಯಿಂದ ಮನುಷ್ಯನ ಎವಲ್ಯೂಷನ್ ಹೇಗಾಯಿತು. ಸೊ ರಾಮಾಯಣ, ಮಹಾಭಾರತ ಆಗಿನ ಕಾಲದಲ್ಲಿ ನಡೆದಿರೋದು. ಈಗ ಯುದ್ಧಗಳು ನಡೀತಾ ಇಲ್ವಾ? ಅದೇ ರೀತಿ ಜನಗಳ ಸಂಘರ್ಷದಲ್ಲಿ ನಡೀತಾ ಇತ್ತು. ಅದನ್ನು ನಡೆದಿರ್ತಕ್ಕಂಥ ಘಟನೆಯನ್ನು ಆಧರಿಸಿ ಉತ್ಪ್ರೇಕ್ಷೆಯಿಂದ ಜನರಿಗೆ ಸತ್ಯವನ್ನು ತಿಳಿಸಲು, ಯಾಕೆ ಮಾನವರು ನಾಶ ಆದರು? ಒಂದು ಗುಂಪಿತ್ತು, ಕೌರವರು ಪಾಂಡವರು ಅಂತ ಇಟ್ಕೊಳ್ಳಿ. ಅವರು ಜಗಳ ಕಾಲದ ಯಾಕೆ ಸತ್ರು ಅದನ್ನು ಕಥೆಯಾಗಿ ಅದ್ಭುತವಾಗಿ, ಅವ್ರದ್ದು ವಿಜ್ಞಾನಿ ಅದ್ಭುತವಾಗಿ ಬರೆದು ಜನಕ್ಕೆ ತಿಳಿಸಿದ್ರು. ಇದು ಸತ್ಯ ತಿಳ್ಕೊಳ್ಳಿ ನೀವು ಅಂತ. ಅದು ಸತ್ಯ. ಕೃಷ್ಣ ಇಸ್ ಅ ಬಿಗ್ ಹೀರೋ. ರಾಮಾಯಣದಲ್ಲೂ ಕೂಡ ಹಾಗೇನೆ. ಅದೊಂದು ಯುಗ ಮುಗಿದೋಯ್ತು ಅಂದರೆ ಸತ್ತೋದ್ರೆಲ್ಲ ಜಗಳ ಕಟ್ಕೊಂಡು ಸತ್ತೋದ್ರು. ನೆಕ್ಸ್ಟ್ ಹಾಗೆ ಇನ್ನೊಂದು ಜನರೇಷನ್ ಸ್ಟಾರ್ಟ್ ಆಯಿತು. ರಾಮಾಯಣ
ಅವರು ಅದನ್ನೇ ಅಲ್ಲಿರ್ತಕ್ಕಂಥ ಸತ್ಯ ಸಾಮಾನ್ಯ ಜನರಿಗೆ ತಿಳಿಸಿದ್ರು. ಅದು ನಡೆದಿರ್ತಕ್ಕಂಥ ಘಟನೆ ಆದರೆ ಉತ್ಪ್ರೇಕ್ಷೆಯಿಂದ ಕೂಡಿದೆ, ಕಲ್ಪನೆಯಿಂದ ಕೂಡಿದೆ, ಇಮ್ಯಾಜಿನೇಷನ್ ತುಂಬ ಇದೆ, ಅದು ತುಂಬ ಭ್ರಮಾಲೋಕ ಇದೆ. ಸಹಜ, ಅದನ್ನೆಲ್ಲ ಮೂಡಿಸಿ ಅದೊಂದು ಜನ್ರೇಷನ್ ಹೋಯ್ತು. ಈಗ ಕಲಿಯುಗ ಅಂತ ನಾವು ಕರಿತೀವಿ. ಈಗಲೂ ಅಷ್ಟೇ, ಈಗ ಅಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆಯಲ್ಲ, ನ್ಯೂಕ್ಲಿಯರ್ ವಾರ್ ಎಲ್ಲ ಕಡೆ ಸ್ಟಾರ್ಟ್ ಆಗಿಬಿಟ್ರೆ ಅಗೈನ್ ಭೂಮಿ ಮೇಲೆ ಮನುಷ್ಯ ನಾಶ ಆಗ್ಬಿಡ್ತಾನೆ. ಎಲ್ಲರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಥರ್ಡ್ ವರ್ಲ್ಡ್ ವಾರ್ ನಡೆದ್ರೆ ಒಂದು 90% ಜನ ಸತ್ತೋಗ್ಬಿಡ್ತಾರೆ, 10% ಉಳ್ಕೋಬೋದು. ಪುನಃ ಅಗೈನ್ ಎ ನ್ಯೂ ಜನರೇಷನ್, ಒನ್ ಮೋರ್ ಯುಗ. ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನೆನೆಸ್ಕೊಂಡು ಅದ್ರ ಬಗ್ಗೆ ಕತೆ ಬರೀತಾ ಹೋಗ್ತಾರೆ. ಏನೇನು ಅನ್ಯಾಯಗಳಾಯಿತು, ಏನೇನು ಮೋಸ ಮಾಡಿದ್ರು, ರಾಜಕೀಯ ಅಂದ್ರೆ ಏನು, ಪಿತೂರಿಗಳು ಹೇಗೆ, ಸ್ವಾರ್ಥ ಹೇಗೆ, ಇದೆಲ್ಲವನ್ನು ತಿಳಿಸಿ ಇನ್ನೊಂದು ಕತೆ ಬರೀತಾರೆ. ಹೀಗೆ ಭೂಮಿಯ ಮೇಲೆ ಲಕ್ಷಾಂತರ ವರ್ಷಗಳಿಂದ ಜೀವಿಗಳು ಹುಟ್ಟುತ್ತಾ ಇವೆ, ಜೀವಿಗಳು ಸಾಯ್ತಾ ಇದೆ. ಹಾಗೆ ನಾನು ಹುಟ್ಟಿದ್ದೀನಿ, ಸ್ವಲ್ಪ ದಿನದ ಮೇಲೆ ಸಾಯ್ತೀನಿ, ಇದೇ ಸತ್ಯ, ಬೇರೇನೂ ಇಲ್ಲ. ನಾನು ಯಾರಿಗೂ ಗೊತ್ತಿಲ್ಲ. ಒಂದು ಸೃಷ್ಟಿಲಿ ಹೊಸ ಹೊಸ ಜೀವಿಗಳು ಹುಟ್ಟುತ್ತಾ ಇರ್ತವೆ. ಮ್ಯೂಟೇಷನ್ ಆಗಿ ಬೇರೆ ಬೇರೆ ಪ್ರಾಣಿಗಳೆಲ್ಲ ಬರ್ತಾ ಇರ್ತವೆ. ಈ ಡೈನಾಸೋರಸ್ ಎಂತೆಂಥ ಪ್ರಾಣಿಗಳಿದ್ವು, ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅದು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಬೇಕು ನೀವು. ಸರಳವಾಗಿ ಯೋಚನೆ ಮಾಡಿ ನೋಡಿ. ನಾವು ದಶಾವತಾರಗಳ ಬಗ್ಗೆ ಹೇಳ್ತೀವಿ. ದಶಾವತಾರ ಇಸ್ ಪ್ಯೂರ್ ಸೈನ್ಸ್. ಯಾಕೆಂದರೆ ಮೊದಲು ಭೂಮಿಯ ಮೇಲೆ ನೀರು ಬಂದಾಗ ನೀರಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿಯಾದವು. ಅದು ಸಾವಿರಾರು ವರ್ಷಗಳಾದ ಮೇಲೆ ನೀರಿನಲ್ಲಿ ಬೇಕಾಷ್ಟು ಜೀವಿಗಳು ಉತ್ಪತ್ತಿಯಾಗಿ ಅದನ್ನು ಮ್ಯೂಟೇಷನ್ ಕ್ರಾಸ್ ಆಗಿ ಮೀನುಗಳೆಲ್ಲ ಆಗಿ ಬೇರೆ ಬೇರೆ ಎಲ್ಲ ಸೂಕ್ಷ್ಮ ಜೀವಿಗಳು ಉತ್ಪತ್ತಿಯಾದವು. ಅದೇ ಮತ್ಸ್ಯಾವತಾರ, ಬೇರೆ ಏನಿಲ್ಲ. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹಂಗೆ ಮಾಡಿರೋದು ಪುರಾಣ ಕತೆ. ಅವಾಗೆಲ್ಲ ಅಷ್ಟೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತದೆ, ಬ್ರೈನ್ ಅಷ್ಟಿನ್ನೂ ಡೆವಲಪ್ ಆಗಿರಲಿಲ್ಲ. ಈ ಪ್ರಾಣಿ ಬೆಳೀತಾ ಬ್ರೈನ್ ಡೆವಲಪ್ ಆಗ್ತಾ ಬೇರೆ ಬೇರೆ ಹೊಸ ವಿಚಾರಗಳು ಬರ್ತಾ ಇರ್ತವೆ. ಅದೇ ಮತ್ಸ್ಯಾವತಾರ. ಅದಾದ ಮೇಲೆ ಕೂರ್ಮಾವತಾರ, ನೀರಿನಿಂದ ಹೊರಗಡೆ ಪ್ರಾಣಿ ಬಂತು. ಹೊರಗಡೆ ಪ್ರಾಣಿಗಳ ಉತ್ಪತ್ತಿ ಅದು ಅಂದರೆ ಟಾಟಾಯ್ಸ್ ಇದೆಯಲ್ಲ, ಆಮೆ ಇದೆಯಲ್ಲ, ಅದು ನೀರಲ್ಲಿರುತ್ತೆ, ಹೊರಗಡೆನೂ ಇರುತ್ತೆ. ಹಂಗಾಗಿ ಅದು ಹೊರಗಡೆ ಬಂತು. ದಟ್ ಇಸ್ ಕಾಲ್ಡ್ ಕೂರ್ಮಾವತಾರ. ಅಂದರೆ ನೀರಿನಿಂದ ಭೂಮಿ ಮೇಲೆ ಬೇರೆ ಬೇರೆ ಪ್ರಾಣಿಗಳು ಉತ್ಪತ್ತಿಯಾದವು. ಆ ತಂತ್ರಗಾರಿಕೆಯನ್ನು ತಿಳಿಸೋಕ್ಕೋಸ್ಕರ ಕೂರ್ಮಾವತಾರದ ಸ್ಟೋರಿ. ನೆಕ್ಸ್ಟ್ ಕೂರ್ಮಾವತಾರ ಆದಮೇಲೆ ವರಾಹಾವತಾರ. ಕಾಡಿನಲ್ಲಿ ಹಂದಿಗಳು ತುಂಬ ಇದೆ, ಹಂದಿಗಳು ತುಂಬ ಜಾಸ್ತಿ ಆದವು, ಬೇರೆ ಬೇರೆ ಪ್ರಾಣಿಗಳೆಲ್ಲ ಉಂಟಾದವು. ಆವಾಗ ವರಾಹಾವತಾರ ಆಯಿತು. ವರಾಹಾವತಾರ ಆದಮೇಲೆ ಯಾವ್ದು ಬಂತು? ಪ್ರಾಣಿಯಿಂದ ಮನುಷ್ಯನಿಗೆ ಚೇಂಜ್ ಆಗಬೇಕಲ್ವಾ, ಮನುಷ್ಯ ಉತ್ಪತ್ತಿ ಆಗಬೇಕಲ್ವಾ, ಅದಕ್ಕೆ ನರಸಿಂಹಾವತಾರ. ಅರ್ಧ ಮನುಷ್ಯ ಅರ್ಧ ಸಿಂಹ, ನರಸಿಂಹಾವತಾರ ಶುರುವಾಯ್ತು ನೋಡಿ. ಅದೆಲ್ಲ ಆದಮೇಲೆ ಮನುಷ್ಯ ಸ್ಟಾರ್ಟ್ ಆದ. ಅದೇನು ಕುಳ್ಳಕ್ಕೆ ಬೆಳೆದ ವಾಮನಾವತಾರ. ಕುಳ್ಳಕ್ಕೆ ಬೆಳೆದ್ಮೇಲೆ ವಾಮನಾವತಾರ ಶುರುವಾಯಿತು. ಅದಾದಮೇಲೆ ಬಲಾಢ್ಯನಾಗಿ ಬೆಳೆದ, ಅವನೇ ಪರಶುರಾಮ. ಅದಾದಮೇಲೆ ಶ್ರೀರಾಮ, ಅದಾದಮೇಲೆ ಶ್ರೀಕೃಷ್ಣ. ಹೀಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು. ಈಗ ಕಲ್ಕಿ ಅವತಾರ ಅಂದರೆ ನಾಶ ಮಾಡಕ್ಕೆ ಬಂದವನೇ ಅಂತ ನಾವೇ ನಾಶ ಪಡಿಸ್ಕೊತೀವಿ ಎಲ್ಲನೂ ನ್ಯೂಕ್ಲಿಯರ್ ಬಾಂಬ್ ಹಾಕ್ಕೊಂಡು. ಈ ದಶಾವತಾರಗಳು ಹೇಗೆ ಬರ್ತದೆ, ಒಂದೊಂದು ಬದಲಾವಣೆ ಆದಾಗ ಒಂದೊಂದು ಅವತಾರಗಳಂತ ಹೇಳ್ತಾ ಬಂದರು. ಹೀಗೆ ಸೃಷ್ಟಿನಲ್ಲಿ ನಾವು ಅರ್ಥ ಮಾಡ್ಕೋತಾ ಡೀಪಾಗಿ ಹೋಗ್ತಾ ಹೋದಾಗ ಎಲ್ಲ ಬೇಕಾದಷ್ಟು ಸೃಷ್ಟಿ ಮಾಡಿರತಕ್ಕಂಥ ಕಲ್ಪನೆಯ ಕಥೆಗಳಲ್ಲಿ ನಮ್ಮ ಮನಸ್ಸು ಸಿಕ್ಕಾಕೊಂಬಿಟ್ಟಿದೆ. ಮೇಲ್ಗಡೆ ಸ್ವರ್ಗ ಇದೆ, 100% ಸುಳ್ಳು. ಇನ್ನೆಲ್ಲೋ ನರಕ ಇದೆ, 100% ಸುಳ್ಳು. ಅದೊಂದು ಕತೆ. ಯಾಕೆಂದರೆ ಮನುಷ್ಯನಿಗೆ ಭಯಪಡಿಸಿ ಅವನ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಸೊ ಇಲ್ಲಿ ನೆಮ್ಮದಿಯಿಂದ ಬಾಳಕ್ಕೆ, ಸುಖವಾಗಿ ಬಾಳಕ್ಕೆ ಅವನ ಕಲ್ಪನೆಯನ್ನು ಬಿತ್ತಬೇಕು ಅವನಿಗೆ. ಈಗ ನಾನು ಸನ್ಯಾಸಿಯಾಗಿ ಎಲ್ಲವನ್ನು ನೆಮ್ಮದಿಯಾಗಿ ಯಾರಿಗೂ ಮೋಸ ವಂಚನೆ ಮಾಡದೆ ದೇವರ ಧ್ಯಾನದಲ್ಲಿ ಇಟ್ಕೊಂಡು ಮನಸ್ಸನ್ನು ಖಾಲಿ ಮಾಡಿಕೊಂಡು ಸಮಾಜ ಸೇವೆ ಮಾಡ್ತಾ ಎಲ್ಲರನ್ನು ಒಳ್ಳೇದು ಮಾಡ್ತಾ ಕೆಟ್ಟವರನ್ನು ಒಳ್ಳೇದು ಬುದ್ಧಿ ಕಲಿಸ್ತಾ ಇದ್ರೆ ನನಗೆ ಸತ್ಮ ಸ್ವರ್ಗ ಸಿಗುತ್ತೆ. ಅಂದರೆ ಇಲ್ಲಿ ಯಾವ ಸುಖವನ್ನು ನೀನು ಅನುಭವಿಸ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಸಿಗುತ್ತೆ. ಇಲ್ಲಿ ನೀನು ಹಸಿವಾದ ತಕ್ಷಣ ತಿನ್ನಬೇಕು, ತಿಂದಾಗ ನಿನಗೆ ಖುಷಿಯಾಗುತ್ತೆ. ಸ್ವರ್ಗದಲ್ಲಿ ನೀನು ತಿನ್ನಂಗೇ ಇಲ್ಲ, ಯಾವಾಗಲೂ ಖುಷಿಯಾಗಿರ್ತೀಯ. ನಿದ್ರೆ ಮಾಡಿದ್ರೆ ನಿಮ್ಗೆ ಇಲ್ಲಿ ರಿಲ್ಯಾಕ್ಸ್ ಆಗುತ್ತೆ, ಖುಷಿಯಾಗಿರ್ತೀಯ. ಅಲ್ಲಿ ನಿದ್ರೆನೇ ಬೇಕಾಗಿಲ್ಲ, ಯಾವಾಗಲೂ ಖುಷಿಯಾಗಿರ್ತೀಯ. ಎಂತೆಂಥ ಕಲ್ಪನೆ ಬಿತ್ತಿದ್ದಾರೆ ನೋಡಿ.
ಸ್ವರ್ಗದ ಕಲ್ಪನೆ ಹೇಗಿದೆ ಅಂದರೆ ಅಲ್ಲಿ ಏನು ಬೇಕಾದ್ರೆ ನೀವು ವಯಸ್ಸಾಗೋದಿಲ್ಲ, ನೀವು ರೋಗನೇ ಬರೋದಿಲ್ಲ, ನೀನೇನು ತಿನ್ನಂಗಿಲ್ಲ, ದುಡಿಯೋಂಗಿಲ್ಲ, ಸಂಪಾದನೆ ಮಾಡೋಂಗಿಲ್ಲ, ಲೋನ್ ಕಟ್ಟಂಗಿಲ್ಲ, ಏನೇನೂ ಮಾಡೋಂಗಿಲ್ಲ, ಸುಮ್ಮನಿದ್ರೆ ಎಲ್ಲ ಆಟೋಮೆಟಿಕ್ ಬರ್ತಾ ಇರುತ್ತೆ. ಇಷ್ಟೊಂದು ಸಂತೋಷ ಸಿಗಬೇಕಾದಾಗ ನಾನಾಕೆ ಇಲ್ಲಿ ಒದ್ದಾಡಲಿ. ಸೊ ಈಗೇನು ಮಾಡೋದು, ಸನ್ಯಾಸಿ ಆಗ್ಬಿಟ್ಟು ದೇವರ ಧ್ಯಾನ ಮಾಡ್ಕೊಂಡಿದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ. ಸೊ ಶಿವಲೋಕಕ್ಕೆ ಹೋಗ್ತೀನಿ. ಶಿವನ ಭಕ್ತರು ಶಿವಲೋಕಕ್ಕೆ ಹೋಗ್ತಾರೆ. ಅಲ್ಲಿ ವ್ಯವಸಾಯ ಮಾಡೋಂಗಿಲ್ಲ, ಏನೇನೂ ಮಾಡೋಂಗಿಲ್ಲ, ಶಿವ ಎಲ್ಲ ಅಲ್ಲಲ್ಲೇ ಕೊಟ್ಬಿಡ್ತಾನೆ, ಎಲ್ಲ ಆಗ್ಬಿಡುತ್ತೆ. ಅಲ್ಲಿ ವಯಸ್ಸೇ ಆಗೋದಿಲ್ಲ, ಸಾವೇ ಇಲ್ಲ. ಈ ಕಲ್ಪನೆ ನಂಬಿಕೊಂಡು ತುಂಬ ಜನರ ಬದುಕಿದೆ. ಯಾಕಂದ್ರೆ ನಂಬಿಕೆ ಜೀವನ ಆಗ್ಬಿಟ್ಟಿದೆ. ಸೊ ಅದು ಪಾಸಿಟಿವ್ ಥಿಂಕಿಂಗ್. ಅದಕ್ಕೆ ಸ್ವರ್ಗದ ಕಲ್ಪನೆಯಲ್ಲಿ ತುಂಬ ಜನ ಭೂಮಿ ಮೇಲೆ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಇನ್ನೊಂದಷ್ಟು ನರಕದ ಭಯದಲ್ಲಿ ತುಂಬ ಜನ ಇದ್ದಾರೆ. ಆದರೆ ಸ್ವರ್ಗ ನರಕ ಎನ್ನತಕ್ಕಂಥದ್ದು ಕಲ್ಪನೆ. ಈ ಜೀವನದಲ್ಲೇ ಈ ಭೂಮಿ ಮೇಲೆ ಎಲ್ಲ ಆಗ್ಬಿಡುತ್ತೆ. ಯಾಕೆಂದರೆ ಜೀವರಾಶಿಗಳು ಬದಲಾಗ್ತಾನೇ ಇರ್ತವೆ. ಇನ್ನೊಂದು ಬರೀ ಕೇವಲ ನಾವು ನಮ್ಮ ಲೈಫಲ್ಲಿ 40-50 ವರ್ಷದ ಎಷ್ಟೊಂದು ಬದಲಾವಣೆಗಳಾಗಿದೆ. ಮೊಬೈಲ್ಗಳು ಬಂದಿದೆ, ಟೇಪ್ ರೆಕಾರ್ಡ್ ಬಂದಿದೆ ಅಲ್ವಾ, ಎಂತೆಂಥ ಕಲ್ಪನೆ ಇದೆ. ರೇಡಿಯೋದಿಂದ ಟೇಪ್ ರೆಕಾರ್ಡಿಂದ ಸಿ ಡಿ ಪ್ಲೇಯಿಂದ ಪೆನ್ ಡ್ರೈವು, ಅಲ್ಲಿಂದ ಈಗೇನು ಹಾಡುಗಳು, ಏನೇನು ಕತೆ, ಸೈನ್ಸ್ ಹೆಂಗೆ ಡೆವಲಪ್ ಆಗ್ತಾ ಇದೆ. ನಾ ಕಂಡಂಗೆ ನನ್ನ ಜೀವನದಲ್ಲೇ ಕೂಡ ಕೇವಲ 40-50 ವರ್ಷದಲ್ಲಿ ವಿಮಾನಗಳಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ, ಈ ಜಗತ್ತಿನಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ, ವಿಜ್ಞಾನದಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ, ದೇಹಗಳು ಮನಸ್ಸುಗಳಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ, ಎಷ್ಟೊಂದು ಒತ್ತಡ ಬದುಕು ಈಗಿದೆ. ಈ ಬರೀ ಕೇವಲ 40 ವರ್ಷದಲ್ಲಿ ನಾನೇ ನೋಡಿರ್ತಕ್ಕಂಥದ್ದು. ಇನ್ನು ಕಲ್ಪನೆ ಮಾಡ್ಕೊಳ್ಳಿ, 1,00,000 ವರ್ಷ, 1,000 ವರ್ಷ, 2,000 ವರ್ಷಗಳನ್ನು ಹೆಂಗೆ ಬದಲಾಗ್ತಾ ಇರುತ್ತೆ. ಈ ಬದಲಾವಣೆ ಜಗತ್ತಿನಲ್ಲಿ, ಸೃಷ್ಟಿನಲ್ಲಿ ಭೂಮಿ ಒಂದಿನ ಕಳ್ಸ್ಕೊಂಡು ಹೋಗ್ಬಿಡ್ಬೋದು. ಕಕ್ಷೆನಲ್ಲಿ ಸೂರ್ಯನ ಸುತ್ತಾ ಇದೆ. ಈಗ ಸೂರ್ಯನೇ ಪರಮಾತ್ಮ, ಅವನೇ ಹಿಡ್ಕೊಂಡಿರೋನು ಭೂಮಿಯನ್ನು. ಒಂದು ಪರ್ಫೆಕ್ಟ್ ಸುತ್ತಾ ಇದೆ. 365 ದಿನದಲ್ಲಿ ಒಂದು ರೌಂಡ್ ಬರುತ್ತೆ. ಭೂಮಿಯ ಸುತ್ತ ಚಂದ್ರ ಸುತ್ತಾ ಇದೆ, ಪರ್ಫೆಕ್ಟಾಗಿ ಸುತ್ತಾ ಇದೆ. ಹೆಚ್ಚು ಕಡಿಮೆ ಆದರೆ ಇಟ್ ಇಸ್ ನಥಿಂಗ್ ಅಲ್ವಾ. ಕಕ್ಷೆ ಬಿಟ್ಟು ಹೋಗ್ಬಿಟ್ರೆ, ಸೂರ್ಯ ಏನಾರು ಬಿಟ್ಬಿಟ್ರೆ ಭೂಮಿ ಪೀಸ್ ಆಗಿಬಿಡುತ್ತೆ. ಗೊತ್ತಿಲ್ಲ, ಅದಾದರೂ ಆಗ್ಬೋದು ಅಲ್ವಾ. ಸೊ ಹೀಗೆ ನಾವು ಯೋಚನೆ ಮಾಡಿದಾಗ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಹೂವಾರು ನನಗೆ ಗೊತ್ತಿಲ್ಲ, ಅದೇ ಸತ್ಯ. ನಿನ್ನ ಕೆಲಸ ಏನು? ಕ್ಷಣದ ಬದುಕೇ ನಿನ್ನ ಕೆಲಸ. ಈ ಕ್ಷಣ ನಾನು ಬದುಕಿದ್ದೀನಿ, ಹೆಂಗಿರ್ತೀನಿ? ಬೆಳಗ್ಗೆ ಆರಾಮಾಗಿರ್ತೀನಿ, 3-4 ಗಂಟೆ ಆಗುತ್ತೆ, ಹೊಟ್ಟೆ ಹಸಿವಾಗುತ್ತೆ, ಊಟ ಮಾಡು. ಎಷ್ಟಾರ ಊಟ ಮಾಡು ನೀನು. ಕೊನೆಗೆ ಏನಾಗ್ತಾ ಇರುತ್ತೆ ಹೇಳು, ವಯಸ್ಸು ಆಗ್ತಾನೆ ಹೋಗ್ತಾ ಇರುತ್ತೆ, ದೇಹ ಕೃಶವಾಗ್ತಾ ಇರುತ್ತೆ. ಎಷ್ಟೇ ಪೋಷಕಾಂಶಗಳನ್ನು ತಿಂದರೂ ಕೂಡ ನಿನ್ನ ದೇಹ ಕೃಶವಾಗ್ತಾ ಹೋಗುತ್ತೆ. ನಿನಗೆ ಸೀಮಿತವಾದ ಕಾಲ ಇದೆ ಅಷ್ಟೇ. ಸೀಮಿತವಾದ ಕಾಲದಲ್ಲಿ ಮಗುವಿನ ವಯಸ್ಸು, ದುಡಿಯುವ ವಯಸ್ಸು, ಮುದುಕನ ವಯಸ್ಸು, ರೋಗ ರುಜಿನಗಳು, ಒತ್ತಡಗಳು ಇವೆಲ್ಲ ಸಹಜ ನಿಯಮಗಳು. ಅದನ್ನು ಎದುರಿಸ್ಕೊಂಡು ಬದುಕ್ತಾ ಇರಬೇಕು. ನನ್ನ ಗುರಿ ಏನು ಅಷ್ಟೇ. ಸುಮ್ಮನೆ ಕುಳಿತುಕೊಂಡು ನನಗೆ ಊಟ ಬರುತ್ತಾ? ಊಟಕ್ಕೋಸ್ಕರ ನಾನು ಕೆಲಸ ಮಾಡಬೇಕು. ನಾನು ಜ್ಞಾನ ಕೊಡ್ತೀನಿ, ಜ್ಞಾನಕ್ಕೆ ದುಡ್ಡು ಕೊಡ್ತಾರೆ, ದುಡ್ಡಿಂದ ಬೇರೆ ಬೇರೆ ವಸ್ತುಗಳನ್ನು ಪರ್ಚೇಸ್ ಮಾಡ್ತೀವಿ. ಇನ್ನೊಬ್ಬ ರೈತ ಎಲ್ಲವನ್ನೂ ಬೆಳೀತಾನೆ. ಎಂಥ ಮಹಾಜ್ಞಾನಿ ಆಗು, ಸೈಂಟಿಸ್ಟ್ ಆಗು, ಡಾಕ್ಟ್ರ್ ಆಗು, ಏನಾದರೂ ಆಗು, ಬೇಸಿಕ್ಕು ನೀನು ಆಹಾರ ತಿನ್ನಲೇಬೇಕು. ಆಹಾರ ತಿನ್ನದೆ ಬದುಕಲು ಸಾಧ್ಯವಿಲ್ಲ. ಎಲ್ಲರೂ ಯಾವ್ಯಾವ ಆಹಾರ ತಿಂತಾರೋ ಅದೇ ಆಹಾರ ತಿನ್ನಬೇಕು. ಕೆಲವರು ಸ್ವಲ್ಪ ವ್ಯತ್ಯಾಸಗಳು, ಲಕ್ಸುರಿಗಳು ತಿಂತೀರ, ಲಕ್ಸುರಿಗೆ ತಕ್ಕಂಗೆ ಲಕ್ಸುರಿ ಕಾಯಿಲೆಗಳು ಬರ್ತವೆ. ಹಿತವಾಗಿ ಮಿತವಾಗಿ ಆಹಾರವನ್ನು ಸೇವನೆ ಮಾಡಬೇಕು. ಅದನ್ನು ಸೇವಿಸಲು ಸಂಪಾದನೆ ಮಾಡಲು ಕೆಲಸ ಮಾಡಬೇಕು. ಕೆಲಸ ಮಾಡು, 8 ಗಂಟೆ ಕತ್ಲೆ ಆಗುತ್ತೆ, ಚೆನ್ನಾಗಿ ನಿದ್ರೆ ಮಾಡು. ಬೆಳಗ್ಗೆ ಎದ್ದಾಗ ಕೆಲಸ ಮಾಡು, ರಾತ್ರಿ ಮಲಗು, ಮಧ್ಯೆ ಹಸಿವಾದಾಗ ಊಟ ಮಾಡು. ಇಷ್ಟೇ ಬದುಕು. ಅಸ್ತಿತ್ವ ಅಂದರು. ನನ್ನ ಗುರಿ ಏನು? ಗುರಿ ಏನೇನೂ ಇಲ್ಲ, ನೀನೇನಾದರೂ ಮಾಡು. ಸಾವು ಬಂದೇ ಬರುತ್ತೆ, ಅದು ಸತ್ಯ. ಯಾರು ತಡೆಯೋಕ್ಕಾಗಲ್ಲ. ದಟ್ ಈಸ್ ನೇಚರ್. ಲಿವಿಂಗ್ ವಿತ್ ದ ನೇಚರ್ಸ್ ಲಾ. ಪ್ರಕೃತಿಯ ನಿಯಮದ ಅಡಿಯಲ್ಲಿ ನಾವು ಬದುಕುವ ಕಲೆಯನ್ನು ನಾವು ಕಲಿಬೇಕಷ್ಟೇ. ಪ್ರಕೃತಿ ಏನು ಕೊಟ್ಟಿದೆ ನಮಗೆ, ಅದನ್ನು ಸರಿಯಾಗಿ ನಾವು ಉಪಯೋಗಿಸ್ಬೇಕು. ಪಂಚಭೂತಗಳೇ ದೇವರು, ಪ್ರಕೃತಿಯೇ ದೇವರು, ಉಳಿದೆಲ್ಲ ದೇವರುಗಳು ಮನಸ್ಸಿನ ಕಲ್ಪನೆಗಳು. ಯಾಕೆಂದರೆ ಮನುಷ್ಯನ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿರ್ತಕ್ಕಂಥದ್ದು ಒಂದು ಆಸೆಯನ್ನು ಜಾಸ್ತಿ ಹುಟ್ಟಿಸ್ಬೇಕು,
ಒಂದು ಸ್ವರ್ಗದ ಕಲ್ಪನೆ, ಇನ್ನೊಂದು ಭಯವನ್ನು ಹುಟ್ಟಿಸ್ಬೇಕು. ಭಯವನ್ನು ಹುಟ್ಟಿಸೋಕೆ ಬಂದಿರತಕ್ಕಂಥದ್ದೇ ಶಾಸ್ತ್ರ ಪುರಾಣಗಳು, ಧರ್ಮದಲ್ಲಿರತಕ್ಕಂಥ ಕಲ್ಪನೆಗಳು, ಜಾತಿಯಲ್ಲಿರತಕ್ಕಂಥ ಕಲ್ಪನೆಗಳು. ಇವೆಲ್ಲವೂ ಕೂಡ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಉಪಯೋಗಿಸ್ತಕ್ಕಂಥ ವಿಧಾನಗಳು. ಅದು ಇಲ್ಲ, ದೇವರಿಲ್ಲ, ಏನಿಲ್ಲ ಅಂತ ಎಲ್ಲರಿಗೂ ಅರ್ಥ ಆಗ್ಬಿಟ್ರೆ ಮನುಷ್ಯ ಪುನಃ ಪ್ರಾಣಿನೇ ಆಗ್ಬಿಡ್ತಾನೆ. ಸೊ ಭಯದಲ್ಲೂ ಕೂಡ ಬದುಕು ಸಾಗಬೇಕು, ಸ್ವರ್ಗದ ಕಲ್ಪನೆಯಲ್ಲೂ ಕೂಡ ಬದುಕು ಸಾಗಬೇಕು. ಅದು ಹೇಗೆ ಬೇಕೋ ಸಾಕ್ಕೊಂಡು ಹೋಗ್ತಾ ಇರುತ್ತೆ. ನಿನಗೆ ತಿಳುವಳಿಕೆ ಬಂದಾಗ, ಮನಸ್ಸನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಧ್ಯಾನ ಮಾಡಿದಾಗ ನಿನಗೆ ಅಸ್ತಿತ್ವದ ಅರಿವಾಗತ್ತೆ. ಅಂದರೆ ಪ್ರಕೃತಿಯಲ್ಲಿ ನನ್ನ ಕಾಲ ಸೀಮಿತ, ಇರುವಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿ ಸೃಷ್ಟಿಯ ಜೊತೆಯಲ್ಲಿ ಪ್ರಕೃತಿಯ ಜೊತೆಯಲ್ಲಿ ಹೋಗೋದೇ ನನ್ನ ಬದುಕಿನ ಗುರಿ ಆಗಬೇಕು ಅಂತ ತಿಳ್ಕೊಂಡಾಗ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಖುಷಿಯಾಗಿರ್ತೀರಿ. ಕ್ಷಣ ಬದುಕಿ ಖುಷಿಯಾಗಿರಿ. ಏನೋ ಅರ್ಥ ಆಗಿಲ್ವಾ? ಡೋಂಟ್ ವರಿ. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.